ಹೆಗ್ಡೆ ಜಿ ಕನ್ನಡ ನ್ಯೂಸ್ಗೆ ನೀಡಿರೋ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಇನ್ನು ಹಲವು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಇಂದು ಮಧ್ಯಾಹ್ನ 2 ಗಂಟೆಗೆ ಜಯಪ್ರಕಾಶ್ ಹೆಗ್ಡೆ ಸಂಪೂರ್ಣ ಸಂದರ್ಶನ ಪ್ರಸಾರವಾಗಲಿದ್ದು ತಪ್ಪದೆ ನೀವೆಲ್ಲರೂ ಕೂಡ ವೀಕ್ಷಿಸಿ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ನಡೆಸುತ್ತಿದೆ. ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ಶುರುವಾಗಿದೆ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಡವರ ಸುಲಿಗೆ ಮಾಡ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸುತ್ತಿದ್ದಾರೆ. ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಬೆಲೆ ಏರಿಕೆಯ ವಿರುದ್ಧ ಭಿತ್ತಿ ಪತ್ರವನ್ನ ತೋರಿಸಿ ಇಲ್ಲಿ ಕೈ ನಾಯಕರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ವೇದಿಕೆ ಮೇಲೆ ಸಿಲಿಂಡರ್ ಇಟ್ಟು ಹಾರ ಹಾಕಿ ಅಣುಕು ಪ್ರದರ್ಶನ ಕೂಡ ಮಾಡಲಾಗಿದೆ. ಇನ್ನು ನೋಡಿ, ಈಗಾಗಲೇ ಪ್ರೊಟೆಸ್ಟ್ ಕೂಡ ಶುರುವಾಗಿದ್ದು ಡಿಸಿಎಂ ಡಿಕೆಶಿ ಮಾತನಾಡ್ತಾ ಇದ್ದಾರೆ, ನೋಡೋಣ. ಈಗ ನಮ್ಮ ಮುಖಂಡಗಳೆಲ್ಲ ಎಂ.ಬಿ. ಪಾಟೀಲ್ ಈಗೆಲ್ಲ ಹೇಳಿದ್ರಲ್ಲ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ನೀವು ಬೆಲೆ ಏರಿಕೆ ಜಾಸ್ತಿ ಮಾಡಿದೀರಿ ಅಂತಲ್ಲ. ಬಿಜೆಪಿಯವರು ನೀವು ಯಾಕೆ ಮಾತಾಡ್ತಾ ಇಲ್ಲ? ನೀವು ಇದ್ರ ಬಗ್ಗೆ ನೀವೆಲ್ಲ ಮಾತಾಡಬೇಕು. ಇವತ್ತು ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಶಾಸಕರುಗಳಿಗೆ ಎಲ್ಲ ಕೇಳ್ಕೊಳ್ಳಿ, ಸ್ವಲ್ಪ ಎಲ್ಲ ಜಿಲ್ಲಾ ಅಧ್ಯಕ್ಷಗಳಿಗೆ, ಪದಾಧಿಕಾರಿಗಳಿಗೆ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ನಾನು, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಪಕ್ಷ ಚರ್ಚೆ ಮಾಡಿದ್ದೇವೆ. ಇದೇ ಬೆಲೆ ಏರಿಕೆಯ ಪ್ರತಿಭಟನೆಯ ಕಾರ್ಯಕ್ರಮವನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಹೋಗಬೇಕು, ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮ ಆಗಬೇಕು. ಈ ಆಕ್ರೋಶವನ್ನ ನಮ್ಮ ಹಳ್ಳಿ ಜನರಿಗೆ, ನಮ್ಮ ಗ್ರಾಮೀಣ ಜನರಿಗೆ, ಪಟ್ಟಣಗಳ ಜನರಿಗೆ ಇದನ್ನು ತಿಳಿಸ್ಬೇಕು. ಆಮೇಲೆ ನಮ್ಮ ರಾಜ್ಯದ ಸರ್ಕಾರ ಕಳೆದ 2 ವರ್ಷದಿಂದ ಬಹಳ ಯಶಸ್ಸಾಗಿ ಈ ಕಾರ್ಯಕ್ರಮವನ್ನು ಜನರಿಗೆ ಮಾಡ್ತಾ ಇದ್ದೇವೆ. ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ನಿನ್ನೆ ನಾನು, ಮುಖ್ಯಮಂತ್ರಿಗಳು ಬೀದರ್ಗೆ ಹೋಗಿದ್ದು, ಗುಲ್ಬರ್ಗಾಗೆ ಹೋಗಿದ್ದು. ಯಾವ ಬಿಜೆಪಿ ನಾಯಕರುಗಳಿಗೆ, ಜನತಾದಳ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ, ಜೆ.ಎಚ್. ಪಟೇಲ್ ಹೇಳ್ತಿದ್ರು, ರೋಡ್ ಸರಿ ಇಲ್ಲ ಅಂದ್ರೆ ನೀವು ಕುದುರೆ ಮೇಲೆ ಹೋಗಿ ಅಂತ. ನಾನು ಕುದುರೆ ಮೇಲೆ ಹೋಗಿ ಅಂತ ಹೇಳುದಿಲ್ಲ. ಕರೆಂಟ್ ಇಲ್ಲ ಅಂದ್ರೆ ಕೈಗೆ ವೈರ್ ಹಿಡಿದು ನೋಡಿ ಅಂತ ಕೇಳುತ್ತಿದ್ರು. ನಾನು ಅದನ್ನು ಹೇಳುದಿಲ್ಲ. ಹೋಗಿ ನೋಡಬೇಕು. ಇಲ್ಲೇ ನಮ್ಮ ಈಶ್ವರ್ ಕಂಡ್ರೆ, ನಮ್ಮ ರಹಮಾನ್ ಖಾನ್ ಇದ್ದಾರೆ. 2025 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ಬರೀ ಬೀದರ್ನಲ್ಲಿ ನಿನ್ನೆ ಉದ್ಘಾಟನೆ ಮಾಡಿಬಿಟ್ಟು ನಾವು ಬಂದಿದ್ದೇವೆ. ಗುಲ್ಬರ್ಗಾಗೆ ಹೋಗಿದ್ದು ಶರಣಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು, ನಾನು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋಗಿದ್ದು. ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು, ಸುಧಾಕರ್ ಬಂದಿದ್ರು. 26,000 ಜನ ಗುಲ್ಬರ್ಗದಲ್ಲಿ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ರು. ಅಲ್ಲೂ ಕೂಡ 1,500 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ. ಈ ಹೊಸ ಪಥ ರಸ್ತೆ, ಅದಕ್ಕೇನು ಹೆಸರಿಟ್ಟಿದ್ರಿ ರೋಡ್ಗೆ? ಕಲ್ಯಾಣ ಪಥ ಅಂತೇಳಿ ಆ ಭಾಗದ ರಸ್ತೆಗಳಿಗೋಸ್ಕರ 1,200 ಕೋಟಿ ರೂಪಾಯಿ ರಸ್ತೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಮೀಸಲಾಗಿಟ್ಟಿದೆ. ನನ್ನ ಇಲಾಖೆಯಲ್ಲಿ 22,000 ಕೋಟಿ ರೂಪಾಯಿ ನೀರಾವರಿಗೆ ಇಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಮೆಟ್ರೋ, ಇವತ್ತು ಅಂಡರ್ ಪಾಸು, ಫ್ಲೈಓವರು, ವಿದ್ಯುತ್ ಶಕ್ತಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಸುಮಾರು ಒಟ್ಟು 1,00,000 ಕೋಟಿ ರೂಪಾಯಿ ವೆಚ್ಚ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಏನು ಅಭಿವೃದ್ಧಿ ಅಲ್ವೇ ಇದು? ಅಭಿವೃದ್ಧಿ ಅಲ್ವೇ? ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ.
ಎಕ್ಸ್ರೇ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ. ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಬಜೆಟ್ ನೋಡಿ, 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಈ ಬಜೆಟ್ ಅನ್ನ ಇಟ್ಟು ಇವತ್ತು ದಾಖಲೆಯನ್ನ ನಿರ್ಮಾಣವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಮಾಡಿದೆ. ಆದ್ರಿಂದ ಬಂಧುಗಳೇ, ನಮ್ಮ ಹೋರಾಟ ಜನರ ಪರವಾಗಿ, ನಮ್ಮ ಸರ್ಕಾರ ಜನರ ಹಿತವಾಗಿ. ಇವತ್ತು ಕುಡಿಯೋ ನೀರು ಬೆಂಗಳೂರು ನಗರದ ಜನರಿಗೆ ನಾನು ಮಂತ್ರಿ ಆದಮೇಲೆ 6 TMC ಜಾಸ್ತಿ ಮಾಡಿದ್ದೀನಿ. ಇವತ್ತು 5ನೇ ಸ್ಟೇಜ್ ನೀರನ್ನ ಇವತ್ತು ವಾಪಸ್ಸು ಕುಡಿಯೋ ನೀರಿಗೆಲ್ಲ ಕೊಟ್ಟಿದ್ದೇವೆ. ಎಂಥ ಬರಗಾಲ ಬಂದರೂ ಕೂಡ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬದ್ಧವಾಗಿದ್ದೇವೆ. ಇವತ್ತು 10,000 ಬಸ್ಸುಗಳು ಬೆಂಗಳೂರು ನಗರದಲ್ಲಿ ಇವತ್ತು ಹೆಚ್ಚಿಗೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ 2,000 ಬಸ್ಗಳು ಹೆಚ್ಚಿಗೆ ಆಗಿದೆ. ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಶಕ್ತಿ ಯೋಜನೆಯಡಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ತಾಯಂದಿರಿಗೆ 2,000 ರೂಪಾಯಿ ಹಣ ಸಿಗ್ತಾ ಇದೆ. ಇವತ್ತು ಹೀಗೆ 10 kg ಅಕ್ಕಿ ಈ ರೀತಿ ನಮ್ಮ ನಮ್ಮ KJ ಜಾರ್ಜ್ ಅವರು ಅವರ ಮುಖಂಡತ್ವದಲ್ಲಿ ಈಗಾದ 1,50,00,000 ಜನರಿಗೆ ಉಚಿತವಾಗಿ 200 ಯೂನಿಟ್ವರೆಗೂ ಕರೆಂಟ್ ಕೊಡ್ತಾ ಇದ್ದೇವೆ. ಯಾರಿಗೋಸ್ಕರ? ಬಿಜೆಪಿ ಸರ್ಕಾರದ ಬೆಲೆ ಏರಿಕೆಯನ್ನು ತಡೆದು ಜನರ ಬದುಕನ್ನ ಹಸನು ಮಾಡಬೇಕು ಅಂತೇಳಿ ಇವತ್ತು ಈ ಹಣವನ್ನು ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಆದ್ರಿಂದ ನಮ್ಮ ಆಕ್ರೋಶ ಬಿಜೆಪಿ ವಿರುದ್ಧ, ನಿಮ್ಮ ಆಕ್ರೋಶ ಬಿಜೆಪಿ ವಿರುದ್ಧ. ಈ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಎಲ್ಲ ನಾಯಕರುಗಳು ಅವರವರ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಮುಂದಕ್ಕೆ ಮುಂದುವರಿಸ್ತದೆ. ತಮಗೆಲ್ಲ ನಾನು ಹಾಸನ ಮಾಡ್ಕೊಳಕ್ಕಾಗಿಲ್ಲ, ಬಿಸಿಲಲ್ಲಿ ನರಳ್ತಾ ಇದ್ದೀರಿ, ತಾವೆಲ್ಲ ಕ್ಷಮಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.